ಆ ಊರಿನಲ್ಲಿ ಯುವ ಸಮೂಹ ಕೂಲಿ ಕಾರ್ಮಿಕರು ಕುಡಿತಕ್ಕೆ ದಾಸವಾಗಿದ್ರು. ಇದನ್ನ ಮನಗಂಡ ಊರಿನ ಯುವ ಸಮೂಹ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಿ ಡಿಸಿ, ನ್ಯಾಯಾಧೀಶರು ಹಾಗೂ ಗ್ರಾಮ ಪಂಚಾಯಿತಿಗೆ ಮನವಿಯನ್ನ ಕೊಟ್ಟಿದ್ರು. ಇದೀಗ ಮದ್ಯ ಮಾರಾಟಕ್ಕೆ ಬ್ರೇಕ್ ಬಿದ್ದಿದೆ. ಏನದು ಅನ್ನೋದರ ಡೀಟೇಲ್ ಸ್ಟೋರಿ ಇಲ್ಲಿದೆ. ಅಕ್ರಮ ಮದ್ಯ ಮಾರಾಟ ಮಾಡಿದ್ರೆ ದಂಡ ಫಿಕ್ಸ್. ಅಕ್ರಮ ಮದ್ಯ ಮಾರಾಟಗಾರರಿಗೆ ಗ್ರಾಮ ಪಂಚಾಯಿತಿಯಿಂದಲೇ ದಂಡಾಸ್ತ್ರ. ಹೊನ್ನೂರು ಗ್ರಾಮ ಪಂಚಾಯತ್ನಿಂದ ಮಾದರಿ ನಡೆ. ಅಕ್ರಮ ಮದ್ಯ ಮಾರಾಟ ಮಾಡಿದ್ರೆ 10,000 ದಂಡ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮ ಪಂಚಾಯಿತಿ ಮಾದರಿ ನಡೆ ಅನುಸರಿಸುವ ಮೂಲಕ ಇನ್ನಿತರ ಪಂಚಾಯತ್ಗಳಿಗೂ ಮಾದರಿಯಾಗಿದೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಅಂಗಡಿ, ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ತಂದು ಸಂಗ್ರಹಿಸಿಟ್ಟು ಗ್ರಾಮಸ್ಥರಿಗೆ ಮಾರುವುದನ್ನ ಖಂಡಿಸಿ ಅಂತವರ ವಿರುದ್ಧ ದಂಡಾಸ್ತ್ರ ಪ್ರಯೋಗಿಸಲು ನಿರ್ಧರಿಸಿದೆ. ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿದ್ರೆ 10,000 ದಂಡದ ಜೊತೆಗೆ ಪೊಲೀಸ್ ಠಾಣೆಗೆ ದೂರು ಕೊಡಲು ಪಂಚಾಯಿತಿ ಸದಸ್ಯರು ತೀರ್ಮಾನಿಸಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿ ತೀರ್ಮಾನವನ್ನ ಹೊನ್ನೂರು, ಬೀಚಹಳ್ಳಿ ಗ್ರಾಮಸ್ಥರಿಗೆ ತಿಳಿಸಲು ಧ್ವನಿವರ್ಧಕ ಬಳಸಿ ಬೀದಿ ಬೀದಿಗೆ ಹೋಗಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ. ಸರ್, ಇದು ಇಡೀ ಗ್ರಾಮಕ್ಕೆ ಒಳ್ಳೆ ಆಗ್ತಕ್ಕಂಥ ಕೆಲಸ. ಈಗ ನಮ್ಮ ಯುವ ಮಿತ್ರರು ಮತ್ತು ಗ್ರಾಮಸ್ಥರು, ಪುನಃ ಯಜಮಾನರುಗಳು, ಯುವಕರು ಎಲ್ಲರೂ ಸೇರಿ ಇದೊಂದು ನಿರ್ಣಯ ಮಾಡಿರ್ತಕ್ಕಂಥ ಸರಿ ಅಂತ ನಮ್ಮ ಪಂಚಾಯತಿಗೆ ಅನಿಸ್ತು. ಇವರು ದಿನಾಂಕ 13ರಲ್ಲಿ ಒಂದು ಮೆಮೊರಂ ಕೊಟ್ಟರು. ಮದ್ಯಪಾನ ಮುಕ್ತ ಗ್ರಾಮ ಮಾಡಿ ಎಲ್ಲ ಕಡೆ ಹೋಗಿ ಡ್ರಿಂಕ್ಸ್ ಮಾಡ್ತಾವ್ರೆ. ಎಲ್ಲರೂ ನಮ್ಮ ಯುವಕರು ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗು ಲಿಫ್ಟ್ಗೆ ಹೋಗೋರು, ಪುನಃ ಕೆಲಸ ಕಾರ್ಯಕ್ಕೆ ಹೋಗೋರು, ಎಲ್ಲರೂ ಡ್ರಿಂಕ್ಸ್ ಮಾಡಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಅನಾಹುತಗಳಾಯ್ತವೆ. ಇದರಿಂದಲೇ ಅಂತ ಹೇಳಿದ್ದಾರೆ ಸರ್. ಅನಾಹುತಗಳು ಸುಮಾರಾಗವೆ ಸರ್. 3-4 ಸಾವುಗಳಾಗಿದ್ದೀವಿ ಸರ್. ನಾವು ಪಂಚಾಯತಿ ನಿರ್ಣಯ ತಗೊಂಡದ್ದು ಅಂದರೆ ಯಾರು ಮಾರಾಟ ಮಾಡಿ ಡ್ರಿಂಕ್ಸ್ ತಂದು ಮಾರ್ತಾರೆ ಅವ್ರಿಗೆ 10,000 ರೂಪಾಯಿ ದಂಡ ವಿತ್ ಪುನಃ ಆಮೇಲೆ ಅವ್ರಿಗೆ ಸಿಕ್ತವ್ರಿಗೆ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಠಾಣೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀವಿ ಸರ್. ಇನ್ನು ಹೊನ್ನೂರು ಗ್ರಾಮ ಪಂಚಾಯಿತಿ ಸದಸ್ಯರು ಅಕ್ರಮ ಮದ್ಯ ಮಾರಾಟ ಬ್ಯಾನ್ ಮಾಡಲು ಕಾರಣ ಕೂಡ ಇದೆ. ಬೆಳಿಗ್ಗೆಯೇ ಎದ್ದ ತಕ್ಷಣ ಯುವ ಸಮೂಹ ಹಾಗೂ ಕೂಲಿ ಕಾರ್ಮಿಕರು ಕುಡಿತದ ದಾಸನಾಗಿದ್ರು. ಕುಡಿದು ಮೃತಪಟ್ಟ ಪ್ರಕರಣಗಳು ಕೂಡ ಗ್ರಾಮದಲ್ಲಿ ನಡೆದಿದ್ವು. ಇದರಿಂದ ಮನನೊಂದಿದ್ದ ಯುವಕರು ಹಾಗೂ ಮೃತ ಕುಟುಂಬಸ್ಥರು ಜಿಲ್ಲಾಧಿಕಾರಿ, ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಯಳಂದೂರು ಜೆಎಂಎಫ್ಸಿ ನ್ಯಾಯಾಧೀಶರಿಗೆ ಅಕ್ರಮ ಮದ್ಯ ಮಾರಾಟ ಬ್ಯಾನ್ ಮಾಡುವಂತೆ ಮನವಿ ಪತ್ರಗಳನ್ನ ಕೊಟ್ಟಿದ್ರು. ಇದೀಗ ಗ್ರಾಮ ಪಂಚಾಯಿತಿ ಸಭೆಯಲ್ಲೇ ಚರ್ಚಿಸಿ ಒಕ್ಕೊರಲಿನ ನಿರ್ಧಾರ ಕೈಗೊಂಡಿದ್ದಾರೆ. ಹೊನ್ನೂರು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟವಾಗೋದ್ರಿಂದ ಯುವ ಪೀಳಿಗೆಗಳು ಮತ್ತು ಗ್ರಂಥಾಲಯದಲ್ಲಿ ಓದೋಕೆ ಬರುತ್ತಾ ಸ್ಟೂಡೆಂಟ್ಗಳಿಗೆ ಮತ್ತು ಮಹಿಳೆಯರಿಗೆ ಮತ್ತು ಯುವತಿಯರಿಗೆ ತುಂಬ ತೊಂದರೆ ಆಗ್ತಿತ್ತು. ಆದ್ದರಿಂದ ಯುವ ಪೀಳಿಗೆಗಳೆಲ್ಲ ಡ್ರಿಂಕ್ಸ್ಗೆ ಮದ್ಯವ್ಯಸನರಾಗಿದ್ದರು. ಆದ್ದರಿಂದ ನಾವು ಮನಸ್ಸೊಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಿಗೆ ಮತ್ತು ಗ್ರಾಮ ಪಂಚಾಯತಿಗೆ, ನಮ್ಮ ಹೊನ್ನೂರು ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ವಿ. ದಿನಾಂಕ 13ನೇ ತಾರೀಕಲ್ಲಿ ಸಾಮಾನ್ಯ ಸಭೆ ಮತ್ತು ಗ್ರಾಮ ಸಭೆಯಲ್ಲಿ ಮಾತಾಡಿ ಅವರು ಅದರ ಬಗ್ಗೆ ಕ್ರಮ ವಹಿಸಿ ಯಾರು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ ಅದರ ಬಗ್ಗೆ 10,000 ದಂಡ ವಿಧಿಸಲಾಗಿದೆ ಹಾಗೂ ಅವರ ಬಗ್ಗೆ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಾರಿಸಿದರು. ಟಾಮ್ ಹಾಕಿ ಸಾರಿಸಿದ್ದಾರೆ. ಒಟ್ನಲ್ಲಿ 13,000ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಹೊನ್ನೂರು, ಬೀಚಹಳ್ಳಿ ಎರಡೂ ಗ್ರಾಮಗಳಿಂದ 2,000 ಕುಟುಂಬ ಇವೆ. ಮದ್ಯ ಮುಕ್ತ ಮಾಡಲು ಪಣ ತೊಟ್ಟಿರುವ ಗ್ರಾಮ ಪಂಚಾಯಿತಿ ನಿರ್ಧಾರ ನಿಜಕ್ಕೂ ಮೆಚ್ಚುಗೆಗೆ ಪಾತ್ರವಾಗಿದೆ. ಇತರ ಗ್ರಾಮ ಪಂಚಾಯಿತಿಗಳಿಗೂ ಮಾದರಿಯಾಗುವ ನಿಟ್ಟಿನಲ್ಲಿ ಉತ್ತಮ ಹೆಜ್ಜೆ ಇಟ್ಟಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.